ನಮಸ್ಕಾರ. ನಾನು ನಿಮ್ಮ ದೂದ್ ಪೀರ್ ಹಣಿಗೆ. SIR ಅಂತ ಹೇಳಿ SIR ಅಂತ ಹೇಳಿ ಈಗ ಚುನಾವಣೆಯ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳಿಬಿಡ್ತೀನಿ. ಅಂದರೆ ಇಲ್ಲಿ ನಮ್ಮ ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಜನಕ್ಕೆ ಅರ್ಥ ಆಗುತ್ತಂತ ತಿಳ್ಕೊತೀನಿ. ಏನು SIR ಅಂದರೆ ನಿಮ್ಮದು ವೋಟಿಂಗ್ ಕಾರ್ಡ್ ಇತ್ತಲ್ರಿ, ಅದನ್ನು ಈಗ ಎಲ್ಲವೂ ಕ್ಯಾನ್ಸಲ್ ಆಕ್ಕವು ನಾಳೆ 30ನೇ ತಾರೀಕಿಗೆ. ಅದಕ್ಕೋಸ್ಕರ ತಾವುಗಳೆಲ್ಲ ತಮ್ಮ ಊರಾಗ ಅಂಗನವಾಡಿ ಟೀಚರು ಅಥವಾ ಶಾಲೆ ಮಾಸ್ತರ್ಗಳು BLO ಅಂತ ಹೇಳಿ ಬರ್ತಾರೆ. ಹಾಗಾಗಿ ತಾವುಗಳೆಲ್ಲರೂ ಎಲ್ಲ ತಾಯಂದಿರು ಎಲ್ಲ 18 ವರ್ಷದ ಮೇಲ್ಪಟ್ಟವ್ರು ಯಾರು ಅದಾರ, ನನಗೆ ನಂದು ಐತೆ ಬಿಡು, ನಾ ಹಿಂದೆ MLA ಇಲೆಕ್ಷನ್ಗೆ ಹಾಕೀನಿ, MP ಇಲೆಕ್ಷನ್ಗೆ ವೋಟ್ ಹಾಕೀನಿ, ಹಂಗೆ ಹಿಂಗೆ ಅಂತಂದ್ರೆ ಎಲ್ಲ ಡಿಲೀಟ್ ಮಾಡಿ ಕೇಂದ್ರ ಸರ್ಕಾರದವ್ರು ಒಗಿತಾರೆ, ನೀವು ಈ ದೇಶದರ ಅಲ್ಲ ಅಂತಾರೆ. ಹಾಗಾಗಿ ತಾವೇನು ಮಾಡಬೇಕು ಅಂತಂದ್ರೆ ನಾಳೆಯಿಂದ 30ನೇ ತಾರೀಕಿನಿಂದ ಎಲ್ಲರೂ ಕಡ್ಡಾಯವಾಗಿ ಹೊಸದಾಗಿ ವೋಟ್ರ್ ID-ಗೆ ನಿಮ್ದೇನು ಹೋಟೆಲ್ ಲಿಸ್ಟಿಂದ ಕಾರ್ಡ್ ಇರ್ತಲ್ರಿ, ಅದಕ್ಕೆಲ್ಲರೂ ಅರ್ಜಿ ಕೊಡಬೇಕು. ಅರ್ಜಿ ಕೊಟ್ರೆ ಸ್ಪಷ್ಟವಾಗಿ ಅವ್ರು ಏನು ದಾಖಲಾತಿ ಕೇಳ್ತಾರೆ ಆ ದಾಖಲಾತಿ ಕೊಡ್ರಿ, ನಿಮ್ಮ ಊರು, ನಿಮ್ಮ ವಿಳಾಸ ಎಲ್ಲ. ಮತ್ತು ಇದು ಮುಸ್ಲಿಮ್ರಿಗೆ ಅಷ್ಟ, ಹಿಂದೂಗಳಿಗೆ ಅಷ್ಟ, ಕ್ರಿಶ್ಚಿಯನ್ರಿಗೆ ಅಷ್ಟ ಅಂತ ಇಲ್ಲ. ಈ ರಾಜ್ಯದಲ್ಲಿ ನೆಲೆಸಿರುವಂತಹ ಪ್ರತಿಯೊಬ್ಬ ಪ್ರಜೆಯೂ ಸಹ ತಮ್ಮ ಮತದಾರ ಚೀಟಿಯನ್ನು ಬದಲಾವಣೆ ಮಾಡಿಕೊಳ್ಳುವಂಥ ಸಮಯ ಇದು. ವಿಶೇಷವಾಗಿ ಏನು ಗೊತ್ತನ್ರಿ, ನಮ್ಮ ತಾಯಂದ್ರೆ ಏನು ಈಗ ಗೃಹಲಕ್ಷ್ಮಿ ಹಣ ಏನು ಸಿಗುತ್ತಲ್ಲ, ಅವರಿಗೆ ಕಡ್ಡಾಯವಾಗಿ ನಿಮ್ಮದೇನಾದರೂ ಮತಚೀಟಿ ಬದಲಾವಣೆ ಆಗಲಿಲ್ಲ ಅಂದ್ರೆ ನಿಮಗೆ ದುಡ್ಡು ಕೊಡೋದಿಲ್ಲ. ಇದನ್ನು ಮಾಡಿರೋದು ಕಾಂಗ್ರೆಸ್ ಸರ್ಕಾರದವರಲ್ಲ, ಕೇಂದ್ರ ಸರ್ಕಾರದವರು. ಅದಕ್ಕೆ ತಾವು ಒಂದು ದಿನ ಕೆಲಸ ಬಿಡ್ರಿ, ಒಂದು ದಿನ ಕೆಲಸ ಬಿಟ್ಟು ಅದಕ್ಕಂತಾನೆ ಕೇಳ್ರಿ. ನಿಮ್ಮ ವಾರ್ಡ್ನ್ಯಾಗ, ನಿಮ್ಮ ಊರಾಗ, ನಿಮ್ಮ ಗಲ್ಯಾಗ, ನಿಮ್ಮ ಪಂಚಾಯತಿ ಮಟ್ಟದಾಗ ಇರ್ತಾರೆ, ಅವ್ರನ್ನ ಕೇಳಿ ಅವ್ರಿಗೆ ಕಡ್ಡಾಯವಾಗಿ ನಿಮಗೆಲ್ಲ ಹೋಟೆಲ್ ಲಿಸ್ಟು ಅವನ್ನೆಲ್ಲ ಬದಲಾವಣೆ ಮಾಡಿಕೊಂಡ್ರೆ ನಿಮ್ಗೆ ಆಧಾರ್ ಕಾರ್ಡ್ ಬಸ್ ಪಾಸ್ ಬರ್ತಲ್ರಿ, ಅದು ಸಿಗುತ್ತೆ. ಮತ್ತು ಗೃಹಲಕ್ಷ್ಮಿ ಸಿಗುತ್ತೆ, ಮತ್ತು ಕರೆಂಟ್ ವಿದ್ಯುತ್ ಫ್ರೀ ಇತ್ತಲ್ಲ ಅದು ಸಿಗುತ್ತೆ. ಮತ್ತು ನಿಮ್ಮ ಮಕ್ಳಿಗೆ ಬಸ್ ಪಾಸ್ ಮಾಡೋಕ್ಕೆ ಕೊಡ್ತಿರಲ್ಲ, 18 ವರ್ಷದ ಮೇಲ್ಪಟ್ಟಿದ್ದವ್ರು ಯಾರು ಅದಾರಲ್ಲ ಅವ್ರಿಷ್ಟ್ರಿಗೆ ಅವೆಲ್ಲ ಸಿಗ್ತಾವೆ. ಅಕಸ್ಮಾತ್ ನನ್ನ ಮಗ ದುಡಿಯೋಕೆ ಹೋಗ್ಯಾನ, ಬೆಂಗಳೂರಾಗ ಅದಾನ, ನನ್ನ ಮಗ ದುಡಿಯೋಕೆ ಹೋಗ್ಯಾನ, ಮಂಗಳೂರಾಗ ಅದಾನ, ನನ್ನ ಮಗ ದುಡಿಯೋಕೆ ಹೋಗ್ಯಾನ, ಕಾರವಾರದಾಗ ಅದಾನ ಅಂದ್ರೆ ಇಲ್ಲ, ಅವ್ರನ್ನ ಇದಕ್ಕೆ ಕಡ್ಡಾಯವಾಗಿ ಕರೆಸ್ರಿ. ಇಲ್ಲಿ ನಮ್ಮ ಮನುಷ್ಯನ ಈ ರಾಜ್ಯದ ಹಕ್ಕನ್ನು ಉಳಿಸುವ ಸಮಯ. ಇದರಿಂದ ದೊಡ್ಡ ರಾಜಕೀಯ ಕುತಂತ್ರ ಮತ್ತು ಷಡ್ಯಂತ್ರ ಇದೆ. ಅದು ಸಾರ್ವಜನಿಕವಾಗಿ ಸ್ಪಷ್ಟವಾಗಿ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ತಿಳಿಯಲಿ ಅಂತ ಹೇಳಿ ನಾನು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳಿರ್ತೇನೆ. ಹಾಗಾಗಿ ತಾವೆಲ್ಲರೂ ನಿಮ್ಮ ಅಂಗನವಾಡಿ ಟೀಚರ್ ಮತ್ತು BLOಗಳು ಅಂತ ಹೇಳಿರ್ತಾರೆ, ಕನ್ನಡ ಶಾಲೆ ಮಾಸ್ತರ್ಗಳು ಅವರು ಬರ್ತಾರೆ. ತಾವು ಅಲ್ಲಿ ಹೋಗ್ರಿ, ನೋಡ್ರಪ್ಪ ನಮ್ದೇನೋ ವೋಟಿಂಗ್ ಕಾರ್ಡ್ ರದ್ದಾತಂದ್ರೆ ಗೃಹಲಕ್ಷ್ಮಿ ಬರಲ್ಲ ಅಂತ, ಅದಕ್ಕೆ ನಮಗೆ ವೋಟಿಂಗ್ ಕಾರ್ಡ್ ಮಾಡಿಕೊಡ್ರಿ. ನಂದು, ನಮ್ಮ ಯಜಮಾನಂದು, ನಮ್ಮ ಮಕ್ಕಳದು, ನನ್ನ ಮಗಳದು, ನನ್ನ ಮಗಂದು, ನನ್ನ ಮೈದನಂದು, ನಮ್ಮ ಅತ್ತಿದು ಅಂತ ಎಲ್ಲರೂ ಖುದ್ದಾಗಿ ಮನೆ ಯಜಮಾನರು ನಿಂತ್ಕೊಂಡು ಕಡ್ಡಾಯವಾಗಿ ಮಾಡಿಸ್ದೇ ಹೋದಲ್ಲಿ ಸರ್ಕಾರದ ಯಾವುದೇ ಮೂಲಭೂತ ಹಕ್ಕು ತಮಗೆ ಸಿಗೋದಿಲ್ಲ. ಇದನ್ನು ನೆನ್ಪಿಟ್ಕೊಳ್ಳಿ. ಅಕಸ್ಮಾತ್ ಇದಕ್ಕೂ ತುಪ್ಪ ಸುರಿದು ಇದ್ರಾಗೂ ರಾಜಕಾರಣ ಮಾಡಕ್ಕೆ ಬರ್ತಾರೆ. ಇಲ್ಲಲ್ರಿ ನಾವು ಅದೀವಲ್ರಿ ನೋಡ್ಕೊಂತೀವಿ, ನಾವು ಅಲ್ರಿ ಗ್ರಾಮ ಪಂಚಾಯತಿ ಮುಂದೆ ನಿಲ್ಲರ್ರಿ ಮಾಡ್ರಿ ಅಂತ ಹೇಳಿ ದಾರಿ ತಪ್ಪಿಸ್ತಾರೆ. ದಯಮಾಡಿ ಯಾರು ದಾರಿ ತಪ್ಪಕ್ಕೆ ಹೋಗ್ಬೇಡ್ರಿ. ಕಡ್ಡಾಯವಾಗಿ ಎಲ್ಲರೂ ಮತದಾರರ ಚೀಟಿಯನ್ನು ಕಡ್ಡಾಯವಾಗಿ ಮಾಡಿಸ್ಕೊಳ್ರಿ. ಇದಕ್ಕೂ ಹೆಚ್ಚಿಂದು ಎಲ್ಲ ಗೌರ್ಮೆಂಟ್ ಈಗಾಗಲೇ ಪ್ರಚಾರ ಮಾಡಾಕತ್ತೈತಿ. ಆದರೂ ನನ್ನ ವೈಯಕ್ತಿಕ ವಿಚಾರ, ನಾನು ತಿಳಿದದ್ದು ನಾನು ಹೇಳೀನಿ. ದಯಮಾಡಿ ಎಲ್ಲರೂ ಸೇರಿ ತಮ್ಮ ಹೋಟೆಲ್ ಲಿಸ್ಟನ್ನು ಬದಲಾವಣೆ ಮಾಡಿಕೊಳ್ಳುವಂಥ ಸಮಯ ಪ್ರಾರಂಭ ನಾಳೆ 30ನೇ ತಾರೀಕಿನಿಂದ ಸ್ಟಾರ್ಟ್ ಆಕೈತ್ರಿ. ಮುಂದಲು 30ನೇ ತಾರೀಕಿಗೆ ಕ್ಲೋಸ್ ಆಕೈತಿ. ಅಷ್ಟರೊಳಗೆ ಎಲ್ಲರೂ ಮಾಡಿಸ್ಕೊಂಬಿಡ್ರಿ. ಧನ್ಯವಾದಗಳು, ನಮಸ್ಕಾರ.